ಮಾಜಿ ಸಿಎಂ ಹೇಳಿಕೆಗೆ ಇದೀಗ ಹಾಲಿ ಸಿಎಂ ವಾಗ್ದಾಳಿ ನಡೆಸಿದ್ದಾರೆ. ದಳ ಹಾಗೂ ಕಮಲ ನಾಯ್ಕರ ಬಗ್ಗೆ ಸಿಎಂ ಮತ್ತೊಮ್ಮೆ ಭವಿಷ್ಯವನ್ನ ನುಡಿದಿದ್ದಾರೆ. ಅಧಿಕಾರಕ್ಕಾಗಿ ನಾನಾ ಸರ್ಕಸ್ಗಳನ್ನ ಮಾಡ್ತಾ ಇರುವಂತಹ ಮೈತ್ರಿ ಸರ್ಕಾರ ಅದೇನೇ ಮಾಡಿದ್ರೂ ಕೂಡ 2028ಕ್ಕೆ ಮಾತ್ರ ಅಧಿಕಾರದಲ್ಲಿ ಬರೋದಿಲ್ಲ ಅಂತ ಹೇಳಿ ಎಚ್ಚರಿಕೆ ನೀಡಿದ್ದಾರೆ. 2028ಕ್ಕೂ ನಮ್ಮದೇ ಅಧಿಕಾರ ಅಂತ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಯಾವುದೇ ಕಾರಣಕ್ಕೂ ಕೂಡ ಜೆಡಿಎಸ್ ಬಿಜೆಪಿ ಅಧಿಕಾರಕ್ಕೆ ಬರೋದಿಲ್ಲ ಅಂತ ಹೇಳಿದ್ದಾರೆ. ಸುಮ್ಮನೆ ರಾಜಕೀಯವಾಗಿ ಭಾಷಣ ಮಾಡಿದ್ದಾರೆ ಅಷ್ಟೇ. ಮೈತ್ರಿ ಕಾರಣ ಅಧಿಕಾರಕ್ಕೆ ಬರಬಹುದು ಅಂತ ಅಂದ್ಕೊಂಡಿದ್ದಾರೆ. ಆದ್ರೆ ಆ ರೀತಿ ಏನೂ ಆಗೋದಿಲ್ಲ. ಬಹುಮತ ಬಂದ್ರೆ ಜೆಡಿಎಸ್ಗೆ ಯಾಕೆ ಅಧಿಕಾರ ಬಿಟ್ಕೊಡ್ತಾರೆ ಬಿಜೆಪಿಯವರು? ಮೈಸೂರಿನಲ್ಲಿ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಟಾಂಗ್ ಕೊಟ್ಟಿದ್ದಾರೆ. ಕಾರಣ ಏನು ಅಂತಂದ್ರೆ, ನಿನ್ನೆ ದೇವೇಗೌಡರು ಆ ಒಂದು ಹಾಸನದ ಶಕ್ತಿ ಪ್ರದರ್ಶನದಲ್ಲಿ ಜೆಡಿಎಸ್ ಶಕ್ತಿ ಪ್ರದರ್ಶನದ ಸಂದರ್ಭದಲ್ಲಿ ಇದೇ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿದ್ರು. ನಮ್ದು ಕೂಡ ಟೈಮ್ ಬಂದೇ ಬರುತ್ತೆ, ನಮ್ಮ ಸರ್ಕಾರವೂ ಕೂಡ ರಾಜ್ಯದಲ್ಲಿ ಆಡಳಿತವನ್ನ ನಡೆಸುತ್ತೆ, ಜಸ್ಟ್ ವೇಟ್ ಮಾಡಿ ಅಂತ ಹೇಳಿ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ರು. ಹಾಗಾಗಿ ಇದೇ ವಿಚಾರವನ್ನ, ಅದರಲ್ಲೂ ಕೂಡ ಹಾಸನದಲ್ಲಿ ಯಾರೆಲ್ಲ ಜೆಡಿಎಸ್ ಪಕ್ಷವನ್ನ ಮುಗಿಸ್ಬೇಕು ಅಂತ ಹೇಳಿ ಪ್ಲಾನಿಂಗ್ ಮಾಡ್ಕೊಂಡಿದ್ರು ಅವರೆಲ್ಲರೂ ಕೂಡ ಇವತ್ತು ಈ ಸಭೆಯಲ್ಲಿ ಬಂದು ಎಷ್ಟು ದಿನ ನಮ್ಮನ್ನ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಹೇಳಿ ಕಣ್ಣಿಂದ ನೋಡಿ ಅನ್ನುವಂಥ ಒಂದು ಚಾಲೆಂಜ್ ಅನ್ನ ಮಾಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿ ಮತ್ತೊಮ್ಮೆ ಇದನ್ನೇ ಹೇಳಿದ್ದಾರೆ. 2028ಕ್ಕೂ ಕೂಡ ನಮ್ಮದೇ ಅಧಿಕಾರ ಇರುತ್ತೆ, ಅದ್ರ ಹೊರತಾಗಿ ಮೈತ್ರಿ ಸರ್ಕಾರ ಅಂತೂ ಬಿಡೋದಿಲ್ಲ, ಏನ್ ಸರ್ಕಸ್ ಮಾಡಿದ್ರು ಕೂಡ ವೇಸ್ಟ್ ಅಂತ ಹೇಳಿ ಇದೀಗ ಸಿಎಂ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ. ನಾವ್ಯಾರು ಕೂಡ ಅದಕ್ಕೆ ಆಗೋದೂ ಇಲ್ಲ. ಅದೊಂದೇ ಅಲ್ಲ, ರೇವಣ್ಣ ಕೇಸ್ ಒಂದೇ ಅಲ್ಲ, ಎಲ್ಲ ಕೇಸ್ಗಳಲ್ಲೂ ಕೂಡ ನಾವು ಇಟ್ಟಿದ್ದೇವೆ. ಕಾಲ ಬಂದ್ರೆ ನಾವು ಉತ್ತರ ಕೊಡ್ತೀವಿ. ಕಾಲ ಬರುತ್ತೆ ನಮಗೂ. ಅಧಿಕಾರಿಗಳಿಗೆ ಸುಳ್ಳ್ರಿ, ಅಧಿಕಾರಿಗಳಿಗೆ ಯಾರು ಗಿಫ್ಟ್ ಕೊಡಕ್ಕೆ ಹೋಗ್ತಾರೆ? ಸರ್ಕಾರ ಇಲಾಖೆಯಿಂದ ಬಹುಮಾನ ಘೋಷಣೆ ಆಗಿದೆ, ಅದೇನೋ ಮಾಡಿಲ್ಲ. ಅಲ್ಲ, ಟೈಮ್ ಬರುತ್ತೆ ನಮಗೂ ಕೂಡ ಅಂತ ದೇವೇಗೌಡರು, ನಮಗೂ ಟೈಮ್ ಬರುತ್ತೆ ತೀರಿಸ್ಕೊಳ್ಳಕ್ಕೆ ಅಂತಾರೆ. ಈಗ ಕಾನೂನು ಪ್ರಕಾರ ಮಾಡಿರ್ತದೆ, ಅವರು ಕಾನೂನು ಪ್ರಕಾರ ಮಾಡಲಿ. ಅವ್ರ ಕಾಲದಲ್ಲಿ ಅವ್ರಿಗೆ ಅಧಿಕಾರ ಬರಲ್ಲ. ಒಂದು ವೇಳೆ ಬಂದ್ಕಿಂದ್ರೆ ಅಧಿಕಾರ ಅವರು ಐ ಡೋಂಟ್ ನೋ ಯಾವ ಅರ್ಥದಲ್ಲಿ ಹೇಳ್ತಾರೆ ಗೊತ್ತಿಲ್ಲ ನನಗೆ. ಅವ್ರಿಗೆ ಹೆಂಗೆ ಅಧಿಕಾರ ಬರ್ತದೆ? 17 ಗೆದ್ದಿರೋರಿಗೆ ಹೆಂಗೆ ಅಧಿಕಾರ ಬರ್ತದೆ? ಆಯ್ತಪ್ಪ, ಬಾಯಿನಲ್ಲಿ ಹೇಳಿದ್ರೆ ರಾಜಕೀಯ ಭಾಷಣ ಮಾಡಬೇಕು. ಅವರು ನಾನಿದ್ದಾಗ, ನಾನು ಪ್ರೆಸಿಡೆಂಟ್ ಆಗಿದ್ದಾಗ 2004ರಲ್ಲಿ 59 ಈಗ ಎಷ್ಟು ಗೆದ್ದಿದ್ದಾರೆ? 17. ಬಟ್ ಅವರಿಗೆ ಬಿಜೆಪಿ ಜೊತೆ ಇರೋ ಕಾನ್ಫಿಡೆನ್ಸ್ ಇದೆ. ಬಿಜೆಪಿ ಜೊತೆ ಕಾನ್ಫಿಡೆನ್ಸ್. ಬಿಜೆಪಿ ಅವ್ರು ಜಾಸ್ತಿ ಗೆದ್ರೆ ಸ್ವಲ್ಪ ಬಿಟ್ಬಿಡ್ತಾರೆ ಇವರಿಗೆ ಚೀಫ್ ಮಿನಿಸ್ಟರ್ ಆಗೋದು. ಫಸ್ಟ್ ಆಫ್ ಆಲ್ ಬರೋದೇ ಇಲ್ಲ ಅವರು. ಫಸ್ಟ್ ಆಫ್ ಆಲ್ ಬರೋದೇ ಇಲ್ಲ, ಯಾವ ಕಾರಣಕ್ಕೂ ಬರಲ್ಲ. ಬಿಜೆಪಿ ಇವರಿಬ್ಬರು ಸೇರಿದ್ರು ಕೂಡ ನಾವು ಎಷ್ಟು ಗೆದ್ದಿದ್ದೀವಿ? 136 ಗೆದ್ದಿದ್ದೀವಿ. ಈಗ 140 ಆಗಿದ್ದೀವಿ. ಹೆಂಗ್ ಗೆಲ್ತಾರೆ? 28ಕ್ಕೂ ನಾವೇ ಅಧಿಕಾರಕ್ಕೆ ಬರೋದು. ಇವ್ರು ಬರಕ್ ಸಾಧ್ಯನೇ ಇಲ್ಲ. ಬಿಜೆಪಿ ಮತ್ತೆ ಜೆಡಿಎಸ್ ಅಲಯನ್ಸ್ ಆದ್ರೂ ಬರಕ್ ಸಾಧ್ಯ. 28ಕ್ಕೂ ತಮ್ಮದೇ ನಾಯಕತ್ವ. ಯಾವುದು? 28ಕ್ಕೂ ತಮ್ಮದೇ ನಾಯಕತ್ವ. ಹೈಕಮಾಂಡ್ ನೋಡಿ, ನಿನ್ನೆ ಕೊಟ್ಟಿರುವಂತಹ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಇದೇ ವಿಚಾರವನ್ನ ಹೇಳ್ತಿದ್ದಾರೆ. 2028ಕ್ಕೆ ನಾಯಕತ್ವ ಬದಲಾವಣೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಅದು ಹೈಕಮಾಂಡ್ಗೆ ಬಿಟ್ಟಿದ್ದು. ಆದ್ರೆ ಸರ್ಕಾರ ಮಾತ್ರ ನಮ್ಮ ಸರ್ಕಾರವೇ ಇರುತ್ತೆ ಅಂತ ಹೇಳಿ ಮತ್ತೊಮ್ಮೆ ಭವಿಷ್ಯವನ್ನ ನುಡಿದಿದ್ದಾರೆ. ಕಾರಣ ಏನು ಅಂತಂದ್ರೆ, ನಿನ್ನೆ ದೇವೇಗೌಡರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಆ ಒಂದು ಹೇಳಿಕೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅದರಲ್ಲೂ ಕೂಡ ನಮಗೂ ಕೂಡ ಕಾಲ ಬರುತ್ತೆ, ನಮಗೂ ಕೂಡ ಟೈಮ್ ಬರುತ್ತೆ, ನಮ್ಮ ರಾಜ್ಯದಲ್ಲಿ ನಮ್ಮ ಸರ್ಕಾರವೇ ಮತ್ತೊಮ್ಮೆ ಅಧಿಕಾರದಲ್ಲಿ ಬರುತ್ತೆ, ನೋಡ್ತಾ ಇರಿ. ಅದರಲ್ಲೂ ಕೂಡ ಜೆಡಿಎಸ್ ಪಕ್ಷವನ್ನ ಯಾರು ಮುಗಿಸ್ಬೇಕು ಅಂತ ಹೇಳಿ ಪ್ಲಾನಿಂಗ್ ಮಾಡ್ಕೊಂಡಿದ್ರಲ್ಲ, ಅಂಥವ್ರಿಗೆ ಉತ್ತರವನ್ನ ಕೊಟ್ಟೇ ಕೊಡ್ತೀವಿ ಅಂತ ಹೇಳಿ ಆ ಒಂದು ಸಮಾವೇಶದಲ್ಲಿ, ಆ ಒಂದು ಕಾರ್ಯಕ್ರಮದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಇದೇ ರೀತಿಯಾದಂಥ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಕಸ್ಮಾತ್ ಮೈತ್ರಿ ಸರ್ಕಾರ ಮಾಡಿದ್ರು ಕೂಡ ಬಿಜೆಪಿಯವರು ಅಷ್ಟು ಸುಲಭವಾಗಿ ಅಧಿಕಾರವನ್ನ ಬಿಟ್ಕೊಡೋದಿಲ್ಲ ಅಂತ ಹೇಳಿದ್ದಾರೆ.